ತಾವರೆಕೆರೆ ಎಂಬ ಊರಿನಲ್ಲಿ ಸುರೇಶ ಎಂಬ ಒಬ್ಬ ಹಾಲು ಮಾರಾಟಗಾರ ಇದ್ದನು. ಆತನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ತನ್ನ 2 ಹಸುಗಳ ಹಾಲು ಕರೆದು ಊರಿನಲ್ಲಿ ಇರುವ ಮನೆಗಳಿಗೆ ಹೋಗಿ ಮಾರಾಟ ಮಾಡುತ್ತಿದ್ದನು. ಸುರೇಶ್ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದನು. ಆತನಲ್ಲಿ ಬಡತನವಿದ್ದರೂ ಸುರೇಶ ಒಳ್ಳೆಯ ಗುಣಮಟ್ಟದ ಹಾಲು ಮಾರಾಟ ಮಾಡುತ್ತಿದ್ದನು. ಹೀಗೆ ಸುರೇಶನ ಜೀವನ ಸಾಗುತ್ತಿತ್ತು. ಒಂದು ದಿನ ಪಕ್ಕದ ಊರಿನಿಂದ ಸುರೇಶನ ಗೆಳೆಯ ಸತೀಶ ಬರುತ್ತಾನೆ. ಹೇ ಸತೀಶ, ಎಷ್ಟು ದಿನ ಆಯಿತು ನಿನ್ನ ನೋಡಿ, ಹೇಗಿದ್ದೀಯಾ, ಹೇಗಿದೆ ನಿನ್ನ ವ್ಯಾಪಾರ ಎಂದು ಸುರೇಶ ಸತೀಶನನ್ನು ಕೇಳುತ್ತಾನೆ. ನನ್ನ ವ್ಯಾಪಾರ ಬಿಡಪ್ಪ, ನಿನ್ನ ಕಥೆ ಏನು? ನೀನು ಒಟ್ಟಿಗೆ ಹಾಲು ಮಾರಾಟ ಮಾಡಲು ಪ್ರಾರಂಭಿಸಿದೆವು. ನಾನು ಮನೆ ತಗೊಂಡು ಬೇರೆಯವರಿಗೆ ಬಾಡಿಗೆ ಕೊಡುತ್ತಿದ್ದೇನೆ. ಆದರೆ ನೀನು ಇನ್ನೂ ಅದೇ ಹಳೆ ಮುರುಕಲು ಮನೆಯಲ್ಲೇ ಇದ್ದೀಯಲ್ಲ, ಏನಾಯಿತು? ಏನು ಹೇಳಲಿ ಸತೀಶ, ನನ್ನ ಹತ್ತಿರ ಇರುವುದೇ 2 ಹಸುಗಳು. ಮತ್ತೆ ಬೇರೆ ಹಸುಗಳನ್ನು ಖರೀದಿ ಮಾಡಬೇಕೆಂದರೆ ನನ್ನ ಹತ್ರ ಹಣ ಇಲ್ಲ. ಹಾಲಿನಿಂದ ಸಂಪಾದಿಸಿದ ಹಣ ಸಂಸಾರ ನಡೆಸಲು ಸಾಕಾಗುತ್ತಿಲ್ಲ ಎಂದು ಸುರೇಶ ತನ್ನ ಅಳಲು ತೋಡಿಕೊಳ್ಳುತ್ತಾನೆ. ಇದನ್ನೆಲ್ಲ ಕೇಳಿದ ಸತೀಶ ಜೋರಾಗಿ ನಗುತ್ತಾ, ಹೇ ಮೂರ್ಖ, ನೀನು ನಿಯತ್ತಿನಿಂದ ಹಾಲು ಮಾರಾಟ ಮಾಡುತ್ತಿರುವುದರಿಂದಲೇ ನೀನು ಇನ್ನು ಬಡವನಾಗಿಯೇ ಇದೀಯಾ ಎಂದು ಹೇಳುತ್ತಾನೆ. ಏನು ಹೇಳುತ್ತಿದ್ದೀಯಾ ಸತೀಶ, ನನಗೆ ಅರ್ಥವಾಗುತ್ತಿಲ್ಲ. ಲೋ ಮುಟ್ಟಾಳ, ಈಗಿನ ಕಾಲದಲ್ಲಿ ಯಾರು ನಿಯತ್ತಿನಿಂದ ಇದ್ದಾರೆ? ಪೇಟೆಯಲ್ಲಿ ಎಲ್ಲರೂ ಹಾಲಿಗೆ ನೀರು ಸೇರಿಸಿಯೇ ಮಾರಾಟ ಮಾಡುವುದು. ನಾನು ಕೂಡ ಹಾಗೆ ಮಾಡಿಯೇ ಸ್ವಲ್ಪ ಹಣ ಸಂಪಾದಿಸಿದ್ದೇನೆ. ನೀನು ಹೀಗೆ ನಿಯತ್ತು ಅದು ಇದು ಅಂದುಕೊಂಡ್ರೆ ಬಾಯಿಗೆ ಮಣ್ಣೆಗತಿ. ಇದನ್ನೆಲ್ಲ ಕೇಳಿದ ಸುರೇಶನಿಗೆ ಹಣ ಮಾಡುವ ದುರಾಸೆ ಹುಟ್ಟಿತು. ಸುರೇಶನು ಕೂಡ ಹಾಲಿನಲ್ಲಿ ನೀರು ಸೇರಿಸಲು ಪ್ರಾರಂಭಿಸಿದ. ಆದರೆ ಊರಿನ ಜನರು ಹಾಲಿನಲ್ಲಿ ನೀರು ಜಾಸ್ತಿ ಇದೆ ಎಂದು ಸುರೇಶನಿಗೆ ಹೇಳಲಾರಂಭಿಸುತ್ತಾರೆ. ಆದರೂ ಅವರ ಮಾತು ಕೇಳದೆ ಹಾಲಿಗೆ ಹೆಚ್ಚು ನೀರು ಸೇರಿಸಿ ಮಾರಾಟ ಮಾಡುತ್ತಿರುತ್ತಾನೆ. ಊರಿನ ಜನರು ಸತೀಶ ಒಬ್ಬ ಒಳ್ಳೆಯ ವ್ಯಕ್ತಿ, ಯಾಕೆ ಹೀಗೆ ಮಾಡುತ್ತಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಾರೆ. ಒಂದು ದಿನ ಹಾಲಿಗೆ ನೀರು ಸೇರಿಸಲು ಕೆರೆಯ ದಡದ ಮೇಲೆ ನಿಂತಿದ್ದಾಗ ಸತೀಶ ಕಾಲು ಜಾರಿ ನೀರಿನಲ್ಲಿ ಬಿದ್ದು ಬಿಡುತ್ತಾನೆ. ಅಯ್ಯೋ ಅಯ್ಯೋ, ಕಾಪಾಡಿ ಕಾಪಾಡಿ! ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಒಬ್ಬರು ಸುರೇಶನನ್ನು ಕಾಪಾಡುತ್ತಾರೆ. ನೋಡು ಸುರೇಶ, ನೀನು ಹಾಲಿಗೆ ನೀರು ಸೇರಿಸಿ ಊರಿನ ಜನರಿಗೆ ಮೋಸ ಮಾಡುತ್ತಿದ್ದೀಯಾ. ಆದ್ರೆ ನೀನು ಒಂದು ವಿಷಯ ಮರೆತಿದೀಯ, ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಇನ್ನು ಮೇಲೆ ಆದ್ರೂ ನಿನ್ನ ತಪ್ಪು ತಿದ್ದಿಕೊಂಡು ಒಳ್ಳೆಯವನಾಗು. ತಾನು ಮಾಡಿದ ತಪ್ಪು ಒಪ್ಪಿಕೊಂಡ ಸುರೇಶ ಮೊದಲಿನಂತೆ ಒಳ್ಳೆಯವನಾಗಿ ನಿಯತ್ತಿನಿಂದ ಬದುಕಲು ಪ್ರಾರಂಭಿಸಿದನು.